ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಬ್ಬಾ, ಹೆಂಡತಿ ಒಂದಿನ ಕೈಯಲ್ಲಿ ಬಟ್ಟೆ ಹೋಗದ್ಲು ಅಂತ ನಿಂತ ಕಾಲಲ್ಲೇ ವಾಷಿಂಗ್ ಮಿಷಿನ್ ತರಿಸ್ಬಿಟ್ಟಿದ್ಯಾ ಮಾರಯ್ಯ. ಇದ್ರ ಅರ್ಥ ನನ್ ಮಗ ನನ್ ಸೊಸೆನ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ. ಪದ್ಮಿನಿ, ನೀನು ಇಂಥ ಗಂಡನ್ ಪಡೆಯೋಕೆ ತುಂಬಾ ಪುಣ್ಯ ಮಾಡಿದ್ದೆ ಬಿಡು. ಯಾಕೆ ನಂದನವ್ರೆ, ನಾನಂದ್ರೆ ನಿಮ್ಗೆ ಇಷ್ಟೊಂದು ಇಷ್ಟ. ಈ ಪ್ರೀತಿಗೆ ನಾನು ಏನು ಮಾಡೋಕ್ಕಾಗ್ತಿಲ್ವಲ್ಲ. ಛೇ, ನಿಮ್ಮಿಬ್ಬರ ಪ್ರೀತಿ ಮೇಲೆ ಯಾರ ಕೆಟ್ಟ ದೃಷ್ಟಿನೂ ಬೀಳದೆ ಇರ್ಲಿ. ಅತ್ತೆ, ಕೆಟ್ಟ ಕಣ್ಣು ಹಾಕೋರು ಇದ್ದೇ ಇರ್ತಾರೆ, ಆದ್ರೆ ಪರಿಶುದ್ಧವಾದ ಪ್ರೀತಿಗೆ ಅದ್ಯಾವುದು ತಟ್ಟಕ್ಕಿಲ್ಲ ಬಿಡಿ. ಸರಿ ಸರಿ, ನನಗೆ ಈಗ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಬಾ ಪದ್ಮಿನಿ. ಎಲ್ಲಿಗೆ? ನಮ್ಮ ಮದುವೆದೊಂದಷ್ಟು ಫೋಟೋಸ್ ಬಂದಿದೆ, ಅದನ್ನು ನಾನು ನಿನ್ನ ಜೊತೆನೇ ನೋಡಬೇಕು. ಬಾ. ಏ ಕಳ್ಳ, ನಮ್ಮನ್ನ ಯಾರನ್ನೂ ಕರೀದೆ ಹೆಂಡ್ತಿನ ಮಾತ್ರ ಕರ್ಕೊಂಡು ಹೋಗ್ತಾ ಇದೆಯಾ ಅಲ್ವಾ? ಇರ್ಲಿ ಇರ್ಲಿ. ಜಯಂತಿ, ಹೊಸ ವಾಷಿಂಗ್ ಮಿಷಿನ್ಗೆ ಕುಂಕುಮ ಇಟ್ಟು ಪೂಜೆ ಮಾಡೋಣ. ಬಾ. ನಾನು ಚಂಚಲ ಇಬ್ರು ಆ ಪದ್ಮಿನಿ ಮನೆಗ್ ಬಂದಾಗ್ಲಿಂದ ಏನಾದ್ರೂ ಕಾಟ ಕೊಡ್ತಾನೆ ಇದೀವಿ. ನಾವೆಷ್ಟೇ ಕೆಟ್ಟದ್ ಮಾಡಿದ್ರು ಅದರಿಂದ ಅವಳಿಗೆ ಒಳ್ಳೇದೇ ಆಗ್ತಾ ಇದೆ. ಛೇ, ಇದ್ ನಮ್ ದುರಾದೃಷ್ಟ ಅನ್ಕೋಬೇಕು, ಇಲ್ಲ ಅವಳ ಅದೃಷ್ಟ ಅನ್ಕೋಬೇಕು. ಸಾಲದಕ್ಕೆ ಮನೆಯವ್ರೆಂದ್ರೂ ಅವಳಗ್ ಸಪೋರ್ಟ್ ಬೇರೆ. ಏನಾದ್ರೂ ಒಂದ್ ಚಿಕ್ಕ ಕೆಲ್ಸ ಮಾಡಿದ್ರೆ ಸಾಕು, ಏನೋ ಮಹಾ ದೊಡ್ಡ ಕೆಲ್ಸ ಮಾಡ್ಬಿಟ್ಟಿದ್ದಾಳೆ ಅನ್ನೋ ಹಾಗೆ ಬಿಲ್ಡಪ್ ಬೇರೆ. ನಂದಂತೂ ಓವರ್ ಆಯ್ತು. ಅಲ್ಲ, ಈ ಪದ್ಮಿನಿ ಕಂಡ್ರೆ ಯಾಕೆ ಅವನ್ಗೆ ಅಷ್ಟೊಂದು ಪ್ರೀತಿ? ಇವತ್ತು ಹೊಟ್ಟೆ ಎಲ್ಲ ಉರಿದೋಗ್ತಾ ಇದೆ. ನಾನು ಅವಳಿಗೆ ಗಾಯ ಮಾಡಿ ಖುಷಿ ಪಡ್ತೀನಿ, ಆದ್ರೆ ಅವಳು ಎಲ್ರಿಂದಾನು ಔಷಧಿ ಹಚ್ಚಿಸ್ಕೊಂಡು ಗೆಲ್ತಾನೆ ಇದ್ದಾಳೆ. ಇಲ್ಲ, ಮತ್ತೆ ಏನಾದ್ರೂ ಮಾಡಲೇಬೇಕು. ಆದ್ರೆ ನಂದನ ಅವಳು ಹಿಂದೆ ಇರೋವರೆಗೂ ನಾನೇನು ಮಾಡಕ್ಕಾಗಲ್ವಾ? ಒಂದೊಂದು ಪ್ರೀತಿ ಸಾಕು ಅವಳನ್ನ ಕಾಪಾಡೋಕೆ. ಆ ಪ್ರೀತಿಗೆ ಏನಾದ್ರೂ ಮಾಡ್ಬಿಟ್ರೆ? ಹಲೋ, ಹೇ, ಹೇಗಿದ್ಯಾ? ನಮ್ಮನೆ ಹತ್ರನಾ? ಬಾರ ಮನೆಗೆ. ಮತ್ತೆ ನಂದನವ್ರೆ, ಒಂದು ನಿಮಿಷ. ಓ ಸರಿ, ಹಾಗಾದ್ರೆ ನಾನೇ ಬರ್ತೀನಿ ಬಿಡು. ಓಕೆ. ಹಾ, ಹೇಳು. ಯಾಕೆ ನನ್ನ ಇಷ್ಟು ಪ್ರೀತಿ ಮಾಡ್ತೀರಾ? ಯಾಕೆ ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತೀರಾ? ಯಾಕೆ ನನ್ನ ಮೇಲೆ ಇಷ್ಟೊಂದು ಒಳ್ಳೆತನ ತೋರಿಸ್ತಿದ್ದೀರಾ? ದಯವಿಟ್ಟು ನಂದನವ್ರೆ, ನನ್ನ ಜೊತೆ ಹಿಂಗೆಲ್ಲ ನಡ್ಕೋಬೇಡಿ. ನನಗೆ ನೀವು ಮಾಡೋ ಇಂಥ ಕೆಲ್ಸದಿಂದ ಉಸಿರು ಕಟ್ತೈತೆ, ಸಂಕೋಚದಿಂದ ಸಾಯಂಗಾಗ್ತೈತೆ. ದಯವಿಟ್ಟು ನಂದನವ್ರೆ, ಹಿಂಗ್ ಮಾಡಬೇಡಿ. ಪದ್ಮಿನಿ, ಏನಾಯ್ತು ಈಗ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಾನು ಏನು ಮಾಡಿದೆ ಈಗ? ಒಂದ ಎರಡ ಎಷ್ಟು ಅಂತ ಹೇಳಿ ನಂದನವ್ರೆ? ಇಲ್ಲಿವರೆಗೂ ನನಗೋಸ್ಕರ ನೀವು ಏನೇನ್ ಮಾಡಿಲ್ಲ. ಒಂದ್ ಮಾತ್ ಮದ್ವೆ ನಿಲ್ಸಿ ಅಂತ ಹೇಳಿದಕ್ಕೆ ಎಲ್ಲಾ ತಪ್ಪುನು ನಿಮ್ಮೇಲೆ ಹಾಕೊಂಡು ಮದ್ವೆ ನಿಲ್ಸಕ್ ಹೊರಟ್ರಿ. ಅಪ್ಪ ಇನ್ ಸಾಲಿದ್ ವಿಚಾರಕ್ಕೆ ನೊಂದ್ಕೊಂಡಿದ್ಕೆ ಮೊದಲನೇ ರಾತ್ರಿ ನನ್ನ ಹತ್ರನೂ ಬರ್ಲಿಲ್ಲ. ಆಮೇಲೆ ನನಗ್ ಸಂಕೋಚ ಅಂತ ನೀನೇ ನನ್ನ ಹತ್ರ ಬರೋವರೆಗೂ ನಾನು ಕಾಯ್ತೀನಿ ಅನ್ಬಿಟ್ರಿ. ಈಗ ಬಟ್ಟೆ ಒಗ್ದು ಕೈ ನೋವು ಹೊಂದಿದ್ದಕ್ಕೆ ಹೊಸ ವಾಷಿಂಗ್ ಮಿಷಿನ್ನ ನಿಂತ ಕಾಲಲ್ಲೇ ತರಿಸ್ಬಿಟ್ರಿ. ನಿಮ್ಗೆ ನನ್ನ ಮೇಲೆ ಕೋಪನೇ ಬರಲ್ವಾ ನಂದನವ್ರೆ?
ಯಾರಿಗಾದ್ರೂ ಇಷ್ಟೊಂದು ಒಳ್ಳೆತನ, ಇಷ್ಟೊಂದು ತಾಳ್ಮೆ ಇರಕ್ ಸಾಧ್ಯನಾ? ಇಷ್ಟೊಂದು ದೇವ್ರಾಗ್ಬೇಡಿ ನಂದನ್ನೋರೆ, ಪ್ಲೀಸ್. ನಾನು ಅಷ್ಟೊಂದು ದೊಡ್ಡ ವ್ಯಕ್ತಿ ಅಲ್ಲ, ನಿಮ್ಮ ಈ ಪ್ರೀತಿಗೆ ಯೋಗ್ಯಳಾದಳು ಅಲ್ವೇ ಅಲ್ಲ ನಂದನ್ನೋರೆ. ಪದ್ಮಿನಿ ಅಳ್ತಿದ್ಯಾ? ಅಲ್ಲ, ಯಾಕೆ ಇಷ್ಟು ಸೀರಿಯಸ್ ಆಗಿ ತಗೊಂಡಿದ್ಯಾ? ಇಷ್ಟಕ್ಕೂ ನಾನು ಏನೇ ಮಾಡಿದ್ರು ನನ್ನ ಹೆಂಡ್ತಿಗೆ ತಾನೆ. ನೀನು ನನ್ನ ಹೆಂಡ್ತಿ, ನಾನು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಹೆಂಡ್ತಿ. ನಾನು ತುಂಬ ಪ್ರೀತಿಸೋ ಜೀವ ನೀನು. ನಿನಗೋಸ್ಕರ ಬರೀ ಇಷ್ಟೇ ಅಲ್ಲ, ಏನು ಬೇಕಾದರೂ ಮಾಡ್ತೀನಿ ನಾನು. ಜೀವ ಬೇಕಾದರೂ ಕೊಡ್ತೀನಿ ನನ್ನ ಹೆಂಡತಿಗೋಸ್ಕರ. ಅಂಥದ್ರಲ್ಲಿ ಇದೆಲ್ಲ ಯಾವ ಲೆಕ್ಕ? ಒಂದ್ ವೇಳೆ ನಾನು ನಿಮ್ಮ ಹೆಂಡ್ತಿನೇ ಎಂದೇ ಹೋದ್ರೆ ಆಗೇನ್ ಮಾಡ್ತೀರಾ ನಂದನ್ನೋರೆ? ಪ್ಲೀಸ್ ಪದ್ಮಿನಿ, ನಿನ್ನ ಮದುವೆ ಆಗಿದೆ, ನಾನು ಕಟ್ಟಿರೋ ತಾಳಿ ಇಲ್ಲೇ ಇದೆ ಅಂದಮೇಲೆ ನೀನು ನನ್ನ ಹೆಂಡತಿ ಆಗದೆ ಇರೋಕ್ಕೆ ಹೇಗೆ ಸಾಧ್ಯ ಹೇಳೋ? ರೀ, ಇಷ್ಟು ದೊಡ್ಡ ಬೆಂಗಳೂರು ಪೇಟೆನಾಗೆ ಮನೆ ಹೆಂಗ್ರಿ ಹುಡ್ಕೋದು? ಹುಡ್ಕಿದ ತಕ್ಷಣ ಸಿಕ್ಬಿಡ್ತೈತಾ? ಹೆಂಗ್ರಿ ಇಲ್ಲಿ ಮುಂದಿನ ಜೀವನ? ಯೋಚನೆ ಮಾಡಬೇಡ ಸುಧಾಕರ್, ಹೇಳೋ ಕಮ್ಮಿ ಬಾಡಿಗೆಗೆ ಇಲ್ಲೊಂದು ಸಣ್ಣ ಮನೆ ಸಿಕ್ಬಿಟ್ಟು ಯಾರಿಗೂ ಹೇಳೋನಂತೆ. ಕಷ್ಟನೋ ಸುಖನೋ ಹೆಂಗೋ ಜೀವನ ಸಾಗಿಸ್ಬಿಡೋ, ಏನು ಮಾಡೋಕ್ಕಾಗ್ತದೆ? ಆಟ್ ಬಾಡಿಗೆ ಕಟ್ಟಕ್ಕಾದ್ರೂ ಕೆಲ್ಸ ಅಂತ ಬೇಕಲ್ವಾ ಅಡಿಯ? ನೀಕಂತ ಕೆಲ್ಸ ಸಿಗ್ತೈತೋ ಇಲ್ವೋ? ಹೌದು ರೀ, ನಾವು ದುಡ್ಕಿ ಈ ಊರಿಗೆ ಬರಬಾರ್ದಿತ್ತು. ಅದೇ ಊರ್ನಾಗೆ ಹೆಂಗೋ ಬದುಕು ಸಾಕ್ತಿತ್ತು. ಈಗಂತೀನಿ ನಾ ಕಂದ್ಕೊಂಡಿರೋ ಕೆಲಸ ಉಪಯೋಗ ಬರೋಕ್ಕಿಲ್ವಾ? ಏನೋ ಒಂದು ಕೆಲಸ ಮಾಡಿ ನಿಮ್ಮನ್ನ ಯಾರನ್ನೂ ಉಪವಾಸ ಇರಿಸಲ್ಲ, ಹೊಟ್ಟೆ ತುಂಬಿಸ್ತೀನಿ ನಾನು. ಆ ನಂಬಿಕೆ ನನಗೈತೆ. ಈಗ ಮಾರೋ ಮುಂದು ಫೋನ್ ನಂಬರ್ ಕೊಟ್ಟವನಿ ಸುಧಾಕರ, ಫೋನ್ ಮಾಡಿ ನೋಡ್ತೀನಿ. ಅಕ್ಕ ಅಷ್ಟು ಪ್ರೀತಿಯಿಂದ ನೆನ್ನೆ ನಂದನ್ ಅವರು ಗಾಡಿ ಕಲಿಸ್ತೀನಿ ಅಂತಂದ್ರೆ ಯಾಕೆ ಹೋಗ್ಲಿಲ್ಲ? ಹೋಗ್ಲಿ, ಇವಾಗ ನೀನೇ ಹೋಗಿ ಅವ್ರನ್ನ ಕರ್ಕೊಂಡು ಗಾಡಿ ಕಲಿ ಹೋಗು. ನನ್ಗಿಷ್ಟ ಇಲ್ಲ ಪೂರ್ವಿ, ನನ್ನ ಒತ್ತಾಯ ಮಾಡ್ಬೇಡ. ಏನೇ ಇಷ್ಟ ಇಲ್ಲ? ನೀನು ಗಾಡಿ ಕಲಿಬೇಕು ಅಂತ ಆಸೆ ತಾನೆ, ಆದ್ರೆ ನಂದನ್ ಅವ್ರ ಜೊತೆ ಹೋಗ್ಬಾರ್ದು ಅಂತ ಹಿಂಗೆಲ್ಲ ಮಾಡ್ತಿದ್ಯಾ ಅಲ್ವಾ? ಸುಮ್ಕೆ ಹಠ ಮಾಡ್ಬೇಡ, ಹೋಗು. ಯಾಕೆ ಪೂರ್ವಿ, ನೀನು ನನ್ನ ಅರ್ಥ ಮಾಡ್ಕೊಳಕಿಲ್ವಾ? ನೋಡಕ್ಕ, ನೆನ್ನೆ ಏನೋ ದೊಡ್ಡದಾಗಿ ನನಗೆ ಗಾಡಿ ಓಡ್ಸಕ್ ಬರುತ್ತೆ ಅಂತ ಅಂದೆ, ಇವತ್ತು ಓಡಿಸ್ ತೋರಿಸ್ತೀನಿ ಅಂತ ಬೇರೆ ಅಂದಿದ್ಯಾ. ಸರಿ, ಓಡ್ಸು ಅಂತಂದ್ರೆ ಯಾವ ನೆಪ ಹೇಳಿ ತಪ್ಪಿಸ್ಕೋತೀಯ? ಜೊತೆಗೆ ನೆನ್ನೆ ಸಾಕ್ಷಿಗೆ ಅಂತ ನರೇಂದ್ರ ಅಂಕಲ್ಲು ಜನಾರ್ದನ್ ಅವರು ಇದ್ರು, ನೆನ್ಪಿರ್ಲಿ. ನೋಡು, ಸುಮ್ಕೆ ಹಠ ಮಾಡ್ಬೇಡ, ಹೋಗಿ ನಂದನ್ ಅವ್ರನ್ನ ಕರ್ಕೊಂಡು ಗಾಡಿ ಕಲಿ ಹೋಗು. ಹೌದಲ್ವಾ? ಈಗ ಒಂದ್ ಕೆಲ್ಸ ಮಾಡ್ತೀನಿ, ನಾನೇ ಓಡಿಸಿ ಪ್ರಾಕ್ಟೀಸ್ ಮಾಡ್ತೀನಿ. ನೀನ್ ಒಬ್ಳೇನಾ? ಬೇಡ ಬೇಡ, ಹೋಗ್ ನಂದನ್ ಅವ್ರನ್ನ ಕರಿ. ಬೇಡ, ನೆನ್ನೆ ಓಡಿಸಿದ್ದೆ ನನ್ಗೆ ನೆನ್ಪಿದೆ, ಇವತ್ ನಾನೇ ಓಡಿಸ್ತೀನಿ, ಬಾ ನನ್ ಜೊತೆ. ಅಕ್ಕ, ನೀನ್ ಗಾಡಿ ಓಡ್ಸಕ್ ಬರ್ತೈತೇನೆ?
ಸ್ವಲ್ಪ ಸ್ವಲ್ಪ ಬರ್ತೈತೆ. ಈಗ ಒಂದೆರಡು ರೌಂಡ್ ಓಡ್ಸಿದ್ರೆ ಪೂರ್ತಿಯಾಗಿ ಬರ್ತೈತೆ. ನೀ ನನ್ ಜೊತೆಲಿರು, ಸರಿನಾ? ಅಲ್ಲ ಅಕ್ಕ, ನಿನಗ್ ಮೊದ್ಲೇ ಸರಿಯಾಗಿ ಓಡ್ಸಕ್ ಬರಲ್ಲ, ಜೊತೆಗೆ ಗಾಡಿ ಬಗ್ಗೆ ಏನು ಗೊತ್ತಿಲ್ದಿರೋ ನನ್ನನ್ ಬೇರೆ ಜೊತೆ ಕರ್ಕೊಂಡ್ ಬಂದಿದ್ಯಾ. ನೀನೇನಾದ್ರೂ ತಪ್ಪಾಗಿ ಓಡಿಸಿ ಹೆಚ್ಚು ಕಮ್ಮಿ ಆದ್ರೆ ನನಗ್ ಕಂಟ್ರೋಲ್ ಮಾಡಕ್ ಕೂಡ ಬರಕಿಲ್ಲ. ಸುಮ್ಕೆ ಇದೆಲ್ಲ ಬೇಡ, ನೀನ್ ಹೋಗು ನಂದನವ್ರನ್ನ ಕರಿ. ಅಯ್ಯೋ, ಏನು ಹೆಚ್ಚು ಕಮ್ಮಿ ಆಗಕ್ಕಿಲ್ಲ. ನೋಡು, ಇದು ಸೆಲ್ಫ್ ಸ್ಟಾರ್ಟರ್, ಇದು ಬ್ರೇಕ್, ಇದು ಎಕ್ಸ್ಲೇಟರ್. ನಾನು ಓಡಿಸ್ತೀನಿ. ಹುಷಾರಕ್ಕ, ಸ್ಪೀಡಾಗಿ ಹೋಗ್ಬೇಡ. ನೋಡು, ನಾನೀಗ ಪಕ್ಕದಲ್ಲೇ ಇರ್ತೀನಿ, ಹಿಡ್ಕೊ ಅಂತಂದ್ರೆ ಹಿಡ್ಕೋತೀನಿ, ಆಯ್ತಾ? ಸ್ಟಾರ್ಟ್ ಮಾಡು. ಅಕ್ಕ, ಅಯ್ಯೋ ಅಯ್ಯೋ ಅಕ್ಕ. ಪದ್ಮಿನಿ, ನೀನ್ ಎಷ್ಟೇ ಬ್ರೇಕ್ ಹಾಕಕ್ ಪ್ರಯತ್ನ ಮಾಡಿದ್ರು ಗಾಡಿ ಇವತ್ ನಿಲ್ಲೋದಿಲ್ಲ. ಸ್ಪೀಡಾಗಿ ಹೋಗಿ ಯಾವ್ದಾದ್ರು ಮೋರಿಲ್ ಬಿದ್ದು ಕೈಕಾಲ್ ಮುರ್ಕೊಳ್ಳೋದಂತೂ ಗ್ಯಾರಂಟಿ. ಇವಳು ಯಾಕೆ ಹೀಗೆ ಓಡ್ತಿದ್ದಾಳೆ?